ನಮಸ್ಕಾರ, ನಾನು ಬಸವರಾಜ್. ಆಯ್ತು ಬಿಡಿ ಲಾರೆಡ್ಡಿ ಅವರೇ, ಆಯ್ತು. ವಿರೋಧ ಪಕ್ಷದ ನಾಯಕರು ಹೇಳೋದನ್ನ ನಾವು ಕೇಳೋಣ, ನಾಳೆನೇ ಮಾಡೋಣ. ವಿಧಾನಮಂಡಲ ಅಧಿವೇಶನ ಶುರುವಾಯಿತು. ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆರಂಭದಲ್ಲೇ ಹೇಳಿದರು, ನಾನು ಒಬ್ಬನೇ ಎಲ್ರಿಗೂ ಉತ್ತರ ಕೊಡ್ತೀನಿ ವಿಪಕ್ಷಗಳಿಗೆ ಅಂತ. ಆದರೆ ಇವತ್ತು ನೋಡಿ, ಮುಖ್ಯಮಂತ್ರಿಗಳಿಗೂ ಕೂಡ ತಿರುಗಿ ನೋಡಿದ್ರೆ ಶಾಕ್ ಆಗುತ್ತೆ, ಆಗಬೇಕು, ಆಗುತ್ತೆ. ಕಾರಣ ಇಷ್ಟೇ, ಅವರ ಹಿಂದೆ ಇದ್ದಂತಹ ದಂಡು 137 140 ಶಾಸಕರ ದಂಡೇನಿದೆ ಕಾಂಗ್ರೆಸ್ನದ್ದು. ಇವತ್ತು ಸದನದ ಮೊದಲ ದಿನ, ನೂತನ ಮುಖ್ಯಮಂತ್ರಿಗಳ ವಿಧಾನಮಂಡಲದ ಮೊದಲನೇ ದಿನ. ಎಷ್ಟು ಜನ ಇದ್ದರು? ವಿಶೇಷ ನೋಡಿ, ವಿಪಕ್ಷಗಳು ಏನೇನೋ ಪ್ರಶ್ನೆ ಕೇಳೋದೇನು ಮುಖ್ಯ ಆಗಿರಲಿಲ್ಲ. ಬಿಡದಿ ವಿಚಾರ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣ, ನಾಗೇಂದ್ರ ಅವರ ಮತ್ತೆ ಸಂಪುಟ, ಇವ್ಯಾವ ಪ್ರಶ್ನೆನೂ ಬೇಕಿಲ್ಲ. ಗಣ್ಯರಿಗೆ ಏನು ನಿಧನರಾದ ಗಣ್ಯರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಥವಾ ನೂತನ ಸಚಿವರನ್ನು ಸದನಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಸಣ್ಣ ವಿಚಾರಕ್ಕೂ ಕೂಡ ವಿಪಕ್ಷಗಳ ಮಾತಿಗೆ ಸರೆಂಡರ್ ಆದರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಸ್ಪೀಕರ್ ಮುಂದೆನೆ, ಟ್ರೆಸರಿ ಬೆಂಚ್ ಹಿಂದೆಗಡೆ ಹೆಂಗಿತ್ತು, ಎಷ್ಟು ಜನ ಇದ್ದರು, ಅದು ಸೆಕೆಂಡ್ರಿ. ಸ್ಪೀಕರ್ ಮುಂದೆನೆ ವಿಪಕ್ಷಗಳ ಎದುರು ಮಂಡಿಯೂರಿದ್ರು. ಸಣ್ಣ ವಿಚಾರ, ಸದನದ ನೀತಿ ನಿಲುವುಗಳೇನು, ರೂಲ್ಸ್ ಬುಕ್ ಓದ್ಕೊಂಡಿದ್ದಾರಾ ಇಲ್ವಾ, ಎಲ್ಲವೂ ಕೂಡ ಸದನದ ನಾಯಕ ಮುಖ್ಯಮಂತ್ರಿಗೆ ಬೇಕಾಗತ್ತೆ, ಗೊತ್ತಿರಬೇಕಾಗತ್ತೆ. ಇವತ್ತಿನ ಒಂದು ಸಣ್ಣ ಆರಂಭನೇ ಸಾಕು. ಡಿ.ಕೆ. ಶಿವಕುಮಾರ್ ಎಷ್ಟು ಸಮರ್ಥರು. ವಿಪಕ್ಷ ನಾಯಕರು ಆರ್ ಅಶೋಕ್ ಅವರನ್ನು ಈ ಹಿಂದಿನ ಮುಖ್ಯಮಂತ್ರಿಗಳ ಲೆಕ್ಕದಲ್ಲಿ ನೋಡಿದಾಗ ಅವರೇನೂ ಅಲ್ಲ ಅಂತ ಅನಿಸ್ಬಿಡ್ತಿತ್ತು. ಆದರೆ ಇವತ್ತು ವಿಪಕ್ಷ ನಾಯಕರು ಒಂದು ಪ್ರಬಲ ವಿಪಕ್ಷ ನಾಯಕತ್ವವನ್ನು ಪ್ರದರ್ಶಿಸಿದ್ರು. ಒಂದನೇ ವಿಚಾರ. ಎರಡನೇದು, ಸದನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ಸಚಿವ ಸಂಪುಟ ಬಿಟ್ಟರೆ ಇನ್ನೆಷ್ಟು ಜನ ಬಂದಿದ್ರು ಶಾಸಕರು? ಕೇವಲ 23 ಅಥವಾ 25 ಶಾಸಕರು, ಒಂದೆರಡು ನಂಬರ್ ಹೆಚ್ಚು ಕಮ್ಮಿ ಇದೆ. ಕೇವಲ 57 ಅಥವಾ 59 ಶಾಸಕರಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಧ್ವನಿ ಎತ್ತುವ ಮತ್ತು ಮುಖ್ಯಮಂತ್ರಿಗಳ ಹಿಂದೆ ನಿಲ್ಲುವ ದೊಡ್ಡ ದಂಡಿನ ರೀತಿಯಲ್ಲಿ ಕಾಣಿಸಿತ್ತು. ಇನ್ನುಳಿದ 80 ಶಾಸಕರ ದಂಡು ಎಲ್ಲಿ? ಮೊದಲನೇ ದಿನವೇ ಯಾಕೆ ಭಾಗಿಯಾಗಿಲ್ಲ? ವಿಶೇಷ ಅಂದರೆ ಸುಮಾರು 15 ಮಾಜಿ ಸಚಿವರು, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದವರು, ಇತ್ತೀಚೆಗೆ ಸಚಿವ ಸ್ಥಾನ ಕಳ್ಕೊಂಡವರು, ವಿಧಾನಸೌಧದ ಆವರಣದಲ್ಲೇ ಓಡಾಡ್ತಿದ್ರೂ ಸಹ ಅಧಿವೇಶನದಲ್ಲಿ ಭಾಗಿಯಾಗಲಿಲ್ಲ. ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಮೆಸೇಜ್ ಕೊಡ್ತಾ ಬಂದರು. ಏ ರಾಮಣ್ಣ, ಡಿಸಿಪ್ಲಿನ್ ಇರಬೇಕು, ಏ ಸೋಮಣ್ಣ ಸುಮ್ಮನೆ ಇರು, ಸದನದ ನಾಯಕ ನಾನು, ನನ್ನ ಶಾಸಕರನ್ನು ಬೈಯಕ್ಕಿದ್ದೀನಿ ಅಥವಾ ಅವರನ್ನು ಹದ್ದುಬಸ್ತಲ್ಲಿ ಇಟ್ಕೊಳ್ಳೋಕ್ಕಿದ್ದೀನಿ ಅನ್ನೋ ರೀತಿಯಲ್ಲಿದ್ದರೆ ವಿನಃ ಅದಕ್ಕೆ ಸ್ಪೀಕರ್ ಇರ್ತಾರೆ. ಅಥವಾ ಹೆಚ್ಚುಗಾರಿಕೆ, ಅಥವಾ ಇಷ್ಟು ದಿನಗಳ ಐಡೆಂಟಿಟಿ ಕ್ರೈಸಿಸ್ ಏನಿತ್ತು, DCM ಆಗಿ ಕೂತಿದ್ದವರು ಈಗ CM ಆದ ಕೂಡಲೇ ನಾನಿದ್ದೀನಿ. ಸದನದ ನಾಯಕರು ಈ ಥರದ ಒಂದಷ್ಟು ಮಾತುಗಳು ತುಂಬ ಸ್ಪಷ್ಟವಾಗಿ ಇಡೀ ದಿನದ ಸದನವನ್ನು ಯೂಟ್ಯೂಬಲ್ಲಿ ಸಿಗುತ್ತೆ, ಕೇಳಿಸ್ಕೊಂಡ್ರೆ ಇದು ಸ್ಪಷ್ಟ ಆಗುತ್ತೆ. ಆದರೆ 80 ಶಾಸಕರು, ಅದರಲ್ಲಿ ಬಹುಪಾಲು 25-27 ಜನ ಸೀನಿಯರ್ಸ್ ಸದನಕ್ಕೆ ಬರಲಿಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹಾಮೌನ ಮತ್ತು ಅವರ ಸಿಂಗಲ್ ಶಪಥ, ಅಧಿವೇಶನ ಮುಗಿಯುವ ತನಕ ಸಿದ್ದರಾಮಯ್ಯ ಅವರು ಬರ್ತಾರೋ ಬರಲ್ವೋ ಅನ್ನೋದು ಕ್ಲಾರಿಟಿ ಸಿಗತ್ತೆ ಇನ್ನು ಕೆಲವೇ ದಿನದಲ್ಲಿ. ಯಾಕೆ? ಮೊದಲ ಸಾಲಿನಲ್ಲಿ ಕೂರುತ್ತಿದ್ದಂತಹ ಮುಖ್ಯಮಂತ್ರಿಗಳು ತೀರಾ 2018 ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ನಂತರ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಆದಾಗಲೂ ಕೂಡ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ, ಶಾಸಕರಲ್ಲದೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ 2 ಹುದ್ದೆ ಇತ್ತು, ಹೆಚ್ಚುವರಿ ಹುದ್ದೆ ಸಮನ್ವಯ ಸಮಿತಿ ಅಧ್ಯಕ್ಷರು. ಕೊನೆಯ ಸಾಲಿನಲ್ಲೇ ಕೂತಿದ್ರು, ಆದರೆ ಅವರು ಬಂದಿದ್ದರು ಸದನಕ್ಕೆ. ಆದರೆ ಈಗ ಕೇವಲ ಶಾಸಕರಾಗಿ ಸಿದ್ದರಾಮಯ್ಯ ಅವರು ಬಂದರೆ ಎಲ್ಲಿ ಕೂರ್ತಾರೆ? ಕೊನೆ ಸಾಲಲ್ಲೇ ಕೂತ್ಕೋಬೇಕು. ಅದು ಕೂಡ ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಕಷ್ಟನೇ. ವಿಪಕ್ಷಗಳು ಮೊದಲನೇ ದಿನ ಶ್ರದ್ಧಾಂಜಲಿ ಅರ್ಪಿಸುವಂತಹ ಕಾರ್ಯಕ್ರಮ ಇರುತ್ತೆ. ವಿಪಕ್ಷಗಳು ಕೂಡ ಸರಿಯಾಗಿ ಟಾಂಗ್ ಕೊಟ್ಟಿಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ. ನಾಳೆಯಿಂದ ಶುರುವಾದರೆ ಅಥವಾ ಸೋಮವಾರದಿಂದ ಶುರುವಾದರೆ ವಿಧಾನಮಂಡಲ ಅಧಿವೇಶನ
ಅಸಲಿಯತ್ತು ಹೊರಗೆ ಬರುತ್ತೆ. ಯಾರು ಸಮರ್ಥರು ಸದನದ ನಾಯಕರಾಗಲಿಕ್ಕೆ ಅಥವಾ ಮುಖ್ಯಮಂತ್ರಿ ಆಗಲಿಕ್ಕೆ, ಮುಖ್ಯಮಂತ್ರಿಯಾಗಿ ವಿಪಕ್ಷಗಳನ್ನು ಸಮರ್ಥವಾಗಿ ದಂಡಿಸಲಿಕ್ಕೆ ವಾದದ ಮೂಲಕ, ವಾಕ್ಚಾತುರ್ಯದ ಮೂಲಕ, ಸರಿಯಾದ ಉತ್ತರಗಳನ್ನು, ಅಂಕಿಅಂಶಗಳನ್ನು ಕೊಡುವ ಮೂಲಕ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ವಿಚಾರಕ್ಕೆ ಬಂದರೆ, ಹಿಂದೆ 24 ಜನ ಲೆಕ್ಕ ಹಾಕಿದ್ರೆ ಶಾಸಕರಿಲ್ಲ. ನಿಜವಾಗಿಯೂ ಶಾಸಕಾಂಗ ಪಕ್ಷದ ಸಭೆ, ಶಾಸಕಾಂಗ ಪಕ್ಷದ ನಾಯಕನಾಯಕಿಗೆ ಚುನಾವಣೆಯೇ ನಡೆದಿದ್ದರೆ ಇವತ್ತಿಗೂ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರ ಲೆಕ್ಕ 20ರಿಂದ 24 ಶಾಸಕರ ಬೆಂಬಲ ಅಷ್ಟೇ. ಈ ಕ್ಷಣಕ್ಕೂ ಕೂಡ 80 ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರಿಗೇ ಇದೆ ಅನ್ನೋದು ಇವತ್ತಿನ ಅಧಿವೇಶನದ ಸುಸ್ಪಷ್ಟವಾದ ಚಿತ್ರಣ ಎದ್ದು ಕಾಣ್ತಿರುವಂಥದ್ದು. ನೋಡಿ, ಈಗ ಸದನದ ನಾಯಕರಾಗಿ ನಾನೆಲ್ಲರನ್ನ ನಿಭಾಯಿಸ್ತೀನಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರು ಮಹಿಳೆ ಇಲ್ಲದ ಸಂಪುಟದ ನಾಯಕನಾಗಿ ಯಾರಿಗೆ ಯಾವ ರೀತಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗತ್ತೆ, ಅವರೇ ಮಾಡಿಕೊಂಡೇ ಎಡವಟ್ಟು. ಈಗ ಇನ್ನೂ ದೊಡ್ಡ ಚರ್ಚೆ ಆಗ್ತಿರುವಂಥದ್ದು, ಹೈಕಮಾಂಡು ತಲೆ ದೂರಿಸ್ತಿಲ್ಲ, ಮೂಗು ತೋರಿಸ್ತಿಲ್ಲ, ಎಲ್ಲವೂ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮಗಳ ಮೂಲಕ, ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸುವ ಮೂಲಕ ತಮ್ಮ ಎಲ್ಲ ರೀತಿಯ ಬೇಳೆಗಳನ್ನು ಬೇಯಿಸ್ಕೊಳ್ತಿರುವ ಸಾಧ್ಯತೆಗಳಿದೆ ಅನ್ನೋ ಚರ್ಚೆ ನಡೀತಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಸದನಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೂ ಅದಕ್ಕೆ ಸಿದ್ದರಾಮಯ್ಯ ಅವರು ಬರಲಿಲ್ಲ ಅನ್ನುವಂಥದ್ದು ಈಗ ಪಕ್ಕಾ ಆಗ್ತಿದೆ. ನೋಡಿ, ನಾಗೇಂದ್ರ ಅವರ ಕೇಸ್, KPSC ಹಗರಣದ ಕೇಸ್, ಬರಗಾಲ ನಿರ್ವಹಣೆ ವಿಚಾರದಲ್ಲಿ ಹೇಗೆ ನಡ್ಕೋತಿದೆ ಸರ್ಕಾರ, ಬಿಡದಿ ಪ್ರಕರಣ, ಇವೆಲ್ಲವನ್ನು ಕೂಡ ಗುಡ್ಡೆ ಹಾಕಿ ಸಮಸ್ಯೆಗಳ ಗುಡ್ಡೆಯನ್ನು ಮುಂದಿಟ್ಟು ವಿಪಕ್ಷಗಳು ಪ್ರಶ್ನೆ ಮಾಡಿದ್ರೆ ಅನಾನುಭವಿ ಸಚಿವರುಗಳು, ಕೆಲವರು ಸರಿಯಾಗಿ ಮಾತನಾಡಲು ಬಾರದೇ ಇರುವಂಥ ಇನ್ನೊಂದಷ್ಟು ಜನ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಏನು ಸರ್ಕಾರ ಇದೆ, ಆ ಸರ್ಕಾರ ವಿಪಕ್ಷಗಳ ಎದುರಲ್ಲಿ ಇವತ್ತೇನು ಸಣ್ಣ ವಿಚಾರಕ್ಕೆ ಮಂಡಿಯೂರಿದ್ರೋ ಅದೇ ರೀತಿ ಮಂಡಿಯೂರುವಂತಹ ಸಾಧ್ಯತೆಗಳು ನಿಚ್ಚಳ. ಆಗ ಪಕ್ಕಾ ಆಗತ್ತೆ, ಸಿದ್ದರಾಮಯ್ಯ ಅವರೇ ಒಂದು ವೇಳೆ ಆ ಜಾಗದಲ್ಲಿ ಕೂತಿದ್ದಿದ್ರೆ ವಿಪಕ್ಷಗಳು ಮಾತಾಡಲಿಕ್ಕೆ ನಾಲಿಗೆ ಕೂಡ ಇಲ್ಲದೆ ಸೈಲೆಂಟಾಗಿ ಗೋಣು ಅಲುಗಿಸುತ್ತಾ ಕೂತ್ಕೋತಾ ಇದ್ರು ಅನ್ನೋದು ಪಕ್ಕಾ ಆಗತ್ತೆ. ಆರಂಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಹೇಗೆ ಮಂಡಿಯೂರಿದ್ದಾರೆ ಅಂದರೆ, ಇನ್ನು ವಿಪಕ್ಷಗಳು ಯಾವ ರೀತಿ ಹೊರಿದು ಮುಕ್ಕಬಹುದು. ಒಂದು ಅವರು ಬಯಸಿದ್ದು ಸಿದ್ದರಾಮಯ್ಯ ಅವರು ಒಂದೇ, ಶಿವಣ್ಣನವರನ್ನು ಸಂಪುಟಕ್ಕೆ ತಗೊಳ್ಳಿ ಅಂತ. ಇನ್ನುಳಿದ ಎಲ್ಲ ರೀತಿಯ ಅಹಿಂದ ಲೆಕ್ಕಾಚಾರದಲ್ಲಿ ಅಧಿಕಾರ ಹಂಚಿಕೆ ಆಗಿತ್ತು. ಆ ಶಿವಣ್ಣನವರ ಆಯ್ಕೆ ಆಗೋ ತನಕ ಸಿದ್ದರಾಮಯ್ಯ ಅವರು ಸದನಕ್ಕೆ ಕಾಲಿಡೋಲ್ಲ ಅನಿಸುತ್ತೆ. ಆ ನಂತರವೂ ಕೂಡ ಈಗಿನ ಬಂಡಾಯ, ಈಗಿನ ಸಚಿವ ಸ್ಥಾನ ವಂಚಿತರ ಆಕ್ರೋಶ ಎಲ್ಲವೂ ಕೂಡ ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರು ನೆಮ್ಮದಿಯಾಗಿ ನಾನು ರಾಜ್ಯಭಾರ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಸ್ಥಿತಿಲಿಲ್ಲ. ತಾಳ ಮೇಳ ಎಲ್ಲವೂ ಕೂಡ ಒಂದಾಗಲೇಬೇಕು. ಹೈಕಮಾಂಡ್ ಮುಂದೆ ಬೀಳುತ್ತೋ ಅಥವಾ KPCC ಅಧ್ಯಕ್ಷರೇ ಮಧ್ಯಸ್ಥಿಕೆ ವಹಿಸ್ಕೊಂಡು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತಗೊಂಡು, ಆ್ಯಕ್ಚುಲಿ ಮುಖ್ಯಮಂತ್ರಿಗಳೇ ಈ ಯಾವುದೇ ಬಂಡಾಯ, ಆಕ್ರೋಶಿತರ, ವಂಚಿತರ ಬೇಸರ, ಬಿಗುಮಾನದ ಮಾತುಗಳು ಬಾರದಂತೆ ನೋಡ್ಕೋಬಹುದಿತ್ತು ಸಮರ್ಥರಾಗಿದ್ದರೆ. ಆದರೆ ಎಲ್ಲರೂ ಸಿದ್ದರಾಮಯ್ಯನೇ ಆಗಿರಲಿಕ್ಕಿಲ್ಲ, ಎಲ್ಲರೂ ಯಡಿಯೂರಪ್ಪನೇ ಆಗಿರಲಿಕ್ಕಿಲ್ಲ, ಎಲ್ಲರೂ ದೇವೇಗೌಡರೇ ಆಗಿರಲಿಕ್ಕಿಲ್ಲ. ಒಬ್ಬೊಬ್ಬ ಡಿ ಕೆ ಶಿವಕುಮಾರ್, ಒಬ್ಬೊಬ್ಬ ಬಸವರಾಜ ಬೊಮ್ಮಾಯಿ, ಒಬ್ಬೊಬ್ಬ ಜಗದೀಶ್ ಶೆಟ್ಟರ್ ಬರಬಹುದು. 2028 ವಿಧಾನಸಭಾ ಚುನಾವಣೆಗೂ ಕೂಡ ರಿಸಲ್ಟು ಕೂಡ ಹಾಗೇ ಇರುತ್ತೆ. ಮಾಸ್ ಲೀಡರ್ಗಳಿದ್ದಾಗ ರಿಸಲ್ಟ್ ಹೇಗೆ ಬರುತ್ತೆ, ಮತ್ತೊಬ್ಬ ನಾಯಕರು ಬಂದರೆ ಏನಾಗತ್ತೆ ಅನ್ನೋದು ಪಕ್ಕಾ ಆಗುತ್ತೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಸಂಪುಟಕ್ಕೆ ಬಾರದೇ ಹೋದರೆ ಹಾಲಿ ಮುಖ್ಯಮಂತ್ರಿಗಳ ನಾಯಕತ್ವದ ಸರ್ಕಾರ ವಿಪಕ್ಷಗಳ ಎದುರಲ್ಲಿ ತಲೆ ತಗ್ಸುತ್ತಾ? ಕಮೆಂಟ್ ಮಾಡಿ.